ರಾಜಕೀಯ ಮುಖಂಡರ ಮುಂದೆ ಗ್ಲಾಮರಸ್ ಆಗಿ ಇರಲು ಬಯಸಬೇಡಿ. ತಮ್ಮ ಪಕ್ಷದ ನಾಯಕರ ಮುಂದೆ ಹಲ್ಲು ಕಿರಿದು ನಿಲ್ಲೋದನ್ನ ಬಿಡಬೇಕು. ಎಲ್ಲ ರಾಜಕೀಯ ಪಕ್ಷಗಳು ಮಹಿಳೆಯರನ್ನ ಕಡೆಗಣಿಸುತ್ತಿವೆ. ಸಾಂಬಾರ್ಗೆ ಪರಿಮಳ ತುಂಬುವ ಕರಿಬೇವಿನಂತೆ ಬಳಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಪಕ್ಷ ಭೇದ ಬಿಟ್ಟು ಹೋರಾಟ ನಡೆಸಬೇಕು. ಗ್ಲಾಮರಸ್ ಆಗಿ ಕಾಣಿಸಿಕೊಂಡು ನಾಯಕರ ಹಿಂದೆ ಓಡಾಡಬಾರದು. ಮಹಿಳಾ ಯುವ ರಾಜಕಾರಣಿಗಳಿಗೆ ಮಾಜಿ ಸಚಿವೆ ಮೋಟಮ್ಮ ಪಾಠವನ್ನ ಮಾಡಿದ್ದಾರೆ. ರಾಜಕೀಯ ಮುಖಂಡರ ಮುಂದೆ ಗ್ಲಾಮರಸ್ ಆಗಿರಲು ಬಯಸಬೇಡಿ. ತಮ್ಮ ಪಕ್ಷದ ನಾಯಕರ ಮುಂದೆ ಹಲ್ಲು ಕಿರಿದು ನಿಲ್ಲೋದನ್ನ ಬಿಡಬೇಕು. ಹಲ್ಲು ಕಿರಿಯೋದು ಬಿಟ್ಟು ಸ್ವಂತ ಕಾಲ ಮೇಲೆ ನಿಂತು ಕೆಲಸ ಮಾಡಿ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿ ಮೋಟಮ್ಮ ಸಂಚಲನಾತ್ಮಕ ಮಾತನಾಡಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳು ಮಹಿಳೆಯರನ್ನ ಕಡೆಗಣಿಸ್ತಾ ಇದ್ದಾವೆ. ಸಾಂಬಾರ್ಗೆ ಪರಿಮಳ ತುಂಬುವ ಕರಿಬೇವಿನಂತೆ ಬಳಸಿಕೊಳ್ತಾ ಇದ್ದಾರೆ. ಆದ್ದರಿಂದ ಪಕ್ಷ ಭೇದ ಬಿಟ್ಟು ಹೋರಾಟ ನಡೆಸಬೇಕು. ಮಹಿಳಾ ಯುವ ರಾಜಕಾರಣಿಗಳಿಗೆ ಮಾಜಿ ಸಚಿವೆ ಮೋಟಮ್ಮ ಪಾಠ ಇದು. ಇದೀಗ ಮೋಟಮ್ಮ ಹೇಳಿರುವಂತ ಮಾತಿನ ಪ್ರಕಾರ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರಾಜಕಾರಣಿಗಳ ಮುಂದೆ ಮಹಿಳೆಯರು ಈ ರೀತಿಯಾಗಿ ನಿಂತ್ಕೊಳ್ಳೋದನ್ನ ಬಿಟ್ಬಿಡಿ ಅನ್ನುವಂಥ ಈ ಒಂದು ವಿಷಯ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಇದೀಗ ಗ್ರಾಸವಾಗಿರುವಂತಹ ಮಾತು ಇದು. ಯಾಕಂದ್ರೆ ಪಕ್ಷ ಭೇದವನ್ನ ಬಿಟ್ಟು ಗ್ಲಾಮರಸ್ ಆಗಿ ಕಾಣಿಸಿಕೊಂಡು ನಾಯಕರ ಹಿಂದೆ ಓಡಾಡಬಾರ್ದು ಅನ್ನುವಂಥ ಈ ಮಾತು ಇದೀಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಯಾವುದೇ ರೀತಿಯಾಗಿ ಯಾವುದೇ ಕಾರಣಕ್ಕೆ ಈ ಒಂದು ಮಾತನ್ನ ಆಡಿರುವಂಥದ್ದು, ರಾಜಕೀಯ ಮುಖಂಡರ ಮುಂದೆ ಗ್ಲಾಮರಸ್ ಆಗಿರಲು ಬಯಸಬೇಡಿ ಅನ್ನುವಂಥ ಈ ಮಾತು ಸದ್ಯಕ್ಕೆ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಕೇವಲವಾಗಿ ಇಷ್ಟೊಂದು ಈಸಿಯಾಗಿ ಮಾತನಾಡೋದು ಸರಿಯಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇದೀಗ ಪ್ರಸ್ತುತವಾಗಿ ಕೆಲವೊಂದು ಕಡೆಗಳಲ್ಲಿ ಈ ರೀತಿಯಾಗಿ ನಡೀತಾ ಇದೆ. ಹೀಗಾಗಿ ವಾಸ್ತವವನ್ನು ಅರ್ಥೈಸಿಕೊಂಡು ಅಲ್ಲಿ ಈ ಒಂದು ಮಾತನ್ನ ಆಡಿದ್ರ ಅನ್ನುವಂಥ ಮತ್ತೊಂದು ಇಲ್ಲಿ ನಮಗೆ ವಿಚಾರ ತಿಳಿದು ಬರ್ತಾ ಇರುವಂಥದ್ದು. ಹೀಗಾಗಿ ಯಾರು ಕೂಡ ಒಂದು ರೀತಿಯಾಗಿ ಪಾಠವನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಿನ ಕಾಲದ ರಾಜಕೀಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಒಂದಿಷ್ಟು ವಿಷಯಗಳು ಹೊರಗೆ ಬರ್ತಾ ಇರುವಂಥದ್ದು. ಮಹಿಳಾ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮಹಿಳಾ ಯುವ ರಾಜಕಾರಣಿಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಅಂದ್ರೆ ಯಾವ ರೀತಿಯಾಗಿ ತಗೊಳ್ತಾರೆ ಈ ಒಂದು ಏನು ಸಜೆಷನ್ ಅನ್ನ ಅನ್ನುವಂಥದ್ದು ತುಂಬಾ ಮುಖ್ಯವಾಗುತ್ತೆ. ರೇಪ್ ಹೆಚ್ಚಳದ ಬಗ್ಗೆ ಮಾಜಿ ಮಂತ್ರಿ ಮೋಟಮ್ಮ ವಿವಾದ. ಸಮಾಜದಲ್ಲಿ ರೇಪ್ ಮನಸ್ಥಿತಿಗೆ ಬಹುತೇಕ ತಾಯಂದಿರೇ ಕಾರಣ. ಮಕ್ಕಳಿಗೆ ಅವರು ಗಟ್ಟಿತನವನ್ನ ಹೇಳಿಕೊಡೋದಿಲ್ಲ. ಆದ್ದರಿಂದ ಅತ್ಯಾಚಾರದ ಪಾಪದಲ್ಲಿ ತಾಯಂದಿರಿಗೂ ಪಾಲು ಇದೆ. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿನಿಮಾದವರನ್ನ ನೋಡಿ ಕಲಿಯುವಂತೆ ಹೆಣ್ಣು ಮಕ್ಕಳಿಗೆ ಪ್ರೇರಣೆ ಮಾಡ್ತಾರೆ. ಸ್ಲೀವ್ಲೆಸ್ ಬ್ಲೌಸ್, ಟ್ರಾನ್ಸ್ಪರೆಂಟ್ ಲಂಗ ಹಾಕಲು ತಾಯಂದಿರೇ ಅಲ್ಲಿ ಪ್ರೇರೇಪಿಸ್ತಾರೆ. ಇಂಥದ್ದನ್ನ ಕಲಿಸೋದಕ್ಕಿಂತ ಸ್ವಾವಲಂಬಿಯಾಗಿ ಬದುಕೋದನ್ನ ಕಲಿಸಬೇಕು. ತಾಯಂದಿರಿಗೆ ಉಚಿತ ಸಲಹೆ ಕೊಟ್ಟ ಮಾಜಿ ಸಚಿವೆ ಮೋಟಮ್ಮ. ಚರ್ಚೆಗೆ ಗ್ರಾಸವಾದ ಕಾಂಗ್ರೆಸ್ ನಾಯಕಿ ಮೋಟಮ್ಮ ಮಾತು. ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆ ನಡೀತಾ ಇದೆ. ರೇಪ್ ಹೆಚ್ಚಳದ ಬಗ್ಗೆ ಮಾಜಿ ಮಂತ್ರಿ ಮೋಟಮ್ಮ ವಿವಾದ. ಸಮಾಜದಲ್ಲಿ ರೇಪ್ ಮನಸ್ಥಿತಿಗೆ ಬಹುತೇಕ ತಾಯಂದಿರೇ ಕಾರಣರಾಗ್ತಾರೆ. ಮಕ್ಕಳಿಗೆ ಅವರು ಗಟ್ಟಿತನವನ್ನ ಹೇಳಿಕೊಡೋದಿಲ್ಲ. ಆದ್ದರಿಂದ ಅತ್ಯಾಚಾರದ ಪಾಪದಲ್ಲಿ ತಾಯಂದಿರಿಗೂ ಪಾಲು ಇದೆ. ಸಿನಿಮಾದವರನ್ನ ನೋಡಿ ಕಲಿಯುವಂತೆ ಹೆಣ್ಣು ಮಕ್ಕಳಿಗೆ ಪ್ರೇರಣೆಯನ್ನ ಕೊಡ್ತಾರೆ ತಾಯಂದಿರು. ಸ್ಲೀವ್ಲೆಸ್ ಬ್ಲೌಸ್, ಟ್ರಾನ್ಸ್ಪರೆಂಟ್ ಲಂಗ ಹಾಕಲು ತಾಯಂದಿರೇ ಪ್ರೇರೇಪಿಸ್ತಾರೆ. ಇಂಥದ್ದನ್ನ ಕಲಿಸೋದಕ್ಕಿಂತ ಸ್ವಾವಲಂಬಿಯಾಗಿ ಬದುಕೋದನ್ನ ತಿಳಿಸಿಕೊಡಬೇಕು. ತಾಯಂದಿರಿಗೆ ಉಚಿತ ಸಲಹೆಯನ್ನ ಕೊಟ್ಟ ಮಾಜಿ ಸಚಿವೆ ಮೋಟಮ್ಮ.
ಚರ್ಚೆಗೆ ಗ್ರಾಸವಾದ ಕಾಂಗ್ರೆಸ್ ನಾಯಕಿ ಮೋಟಮ್ಮ ಮಾತು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆ ನಡೀತಾ ಇದೆ. ಈಗಾಗಲೇ ಸಮಾಜದಲ್ಲಿ ಯಾವ ರೀತಿಯಾದಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ, ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ನಾವು ಕೂಡ ಗಮನಿಸಿದ್ವಿ. ಆದರೆ ಇದಕ್ಕೆ ಮೇನ್ ಆಗಿ ಅವರ ಪೋಷಕರು, ಅದರಲ್ಲೂ ಅವರ ತಾಯಂದಿರು ಅಲ್ಲಿ ಕಾರಣವಾಗ್ತಾರೆ. ಯಾಕಂದ್ರೆ ಅವರು ಹೇಗೆ ಬದುಕಬೇಕು, ಹೇಗೆ ಸ್ವಾವಲಂಬಿಯಾಗಿ ಬದುಕಬೇಕು, ಇನ್ನು ಅವರ ಈಗಿನ ಒಂದು ಜನರೇಷನ್ ಅಲ್ಲಿ ತೊಡುವಂತಹ ಬಟ್ಟೆಗಳ ವಿಚಾರಕ್ಕೆ ಆಗಿರ್ಬೋದು, ಇನ್ನು ಈಗಿನ ಒಂದು ಫ್ಯಾಷನ್ ವಿಚಾರದ ಸಂಬಂಧಪಟ್ಟಂತೆ ಇದೀಗ ಮೋಟಮ್ಮ ಮಾತನಾಡಿರುವಂಥದ್ದು. ಯಾಕಂದ್ರೆ ಈಗಿನ ತಾಯಂದಿರು ಸಹಿತ ಅದಕ್ಕೆ ಪ್ರೇರೇಪಿಸ್ತಾರೆ. ಅಂದ್ರೆ ಬಟ್ಟೆಗಳನ್ನ ಈ ರೀತಿಯಾಗಿ ಇರಬೇಕು, ಹೀಗೆ ಇರಬೇಕು ಅನ್ನುವಂಥ ಸಂಸ್ಕೃತಿಯನ್ನ ಕಲಿಸ್ಕೊಡೋದಿಲ್ಲ. ಆದರೆ ಟಿವಿ ಚಾನೆಲ್ಸ್ಗಳಲ್ಲಿ, ಟಿವಿ ಸಿನಿಮಾಗಳನ್ನ ನೋಡಿ ಅಲ್ಲಿ ಈ ರೀತಿಯಾಗಿ ಅಂದ್ರೆ ಕೆಲವೊಂದಿಷ್ಟು ಬಟ್ಟೆಗಳನ್ನ ಹಾಕೊಳ್ಳೋದಕ್ಕೆ ಪ್ರೇರೇಪಿಸ್ತಾರೆ. ಇದು ಸಮಾಜದಲ್ಲಿ ರೇಪ್ ಮನಸ್ಥಿತಿಗೆ ಬಹುತೇಕ ತಾಯಂದಿರೇ ಕಾರಣ ಆಗ್ತಾರೆ ಅನ್ನುವಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಹಾಗಾದ್ರೆ ಬಟ್ಟೆಯನ್ನ ಈ ರೀತಿಯಾಗಿ ಹಾಕೊಂಡ್ ಬಿಟ್ರೆ ಈ ರೀತಿಯಾದಂತ ಅತ್ಯಾಚಾರಗಳು ನಡೆದು ಬಿಡ್ತಾವ ಅಂತ ಹೇಳೋದಾದ್ರೆ ಇಲ್ಲ. ಯಾಕಂದ್ರೆ ಸದ್ಯಕ್ಕೆ ಈಗಿನ ಒಂದು ಮನಸ್ಥಿತಿಗಳನ್ನ ನಾವು ಎಲ್ಲಾ ರೀತಿಯಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಬಟ್ಟೆಗಳ ಮೇಲೆ ಇದೆಲ್ಲ ನಿಂತಿದೆ ಅನ್ನುವಂಥದ್ದು ಕೂಡ ಅಲ್ಲಿ ತಪ್ಪಾದಂತಹ ಮಾಹಿತಿ. ಯಾಕಂದ್ರೆ ಅಲ್ಲಿ ಅತ್ಯಾಚಾರಕ್ಕೆ ಒಳಗಾದಂತ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ ಅಂತ ಒಂದು ಮನಸ್ಥಿತಿಯನ್ನ ತಗೊಂಡು ಬರ್ತಾ ಇದ್ದಂತ ಪುರುಷರ ಬಗ್ಗೆ ನಾವು ಅಲ್ಲಿ ಏನ್ ಹೇಳಬೇಕಾಗುತ್ತೆ. ಯಾಕಂದ್ರೆ ಅವರು ನೋಡುವಂತ ದೃಷ್ಟಿ ಆಗಿರ್ಬೋದು, ಪುರುಷ ಸಮಾಜ ಅಲ್ಲಿ ನೋಡುವಂತ ದೃಷ್ಟಿ ಆಗಿರ್ಬೋದು, ಇದುಗಳ ಬಗ್ಗೆ ನಾವು ಅಲ್ಲಿ ಗಮನಿಸಬೇಕಾಗುತ್ತೆ. ಹೀಗಾಗಿ ಈ ಒಂದು ವಿಚಾರದ ಕುರಿತಾಗಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆಗಳು ನಡೀತಾ ಇರುವಂತದ್ದು. ಕೆಲವೊಂದಿಷ್ಟು ಜನ ಹೇಳ್ತಾರೆ ಬಟ್ಟೆಯನ್ನ ಈ ರೀತಿಯಾಗಿ ಹಾಕೊಂಡ್ಬಿಟ್ರೆ ಆ ರೀತಿಯಾದಂತ ಮನಸ್ಥಿತಿ ಹೇಗ್ ಬಂದ್ಬಿಡುತ್ತೆ ಅನ್ನುವಂಥ ಮಾತುಗಳು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಸಂಸ್ಕೃತಿಯ ರೀತಿಯಲ್ಲಿ ಕೆಲವೊಂದಿಷ್ಟು ಬಟ್ಟೆಗಳನ್ನ ಧರಿಸಬೇಕಾಗುತ್ತೆ ಅನ್ನುವಂತ ಮತ್ತೊಂದು ಕಡೆ ಚರ್ಚೆ ಇದೀಗ ಗ್ರಾಸವಾಗ್ತಾ ಇರುವಂತದ್ದು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕಿಯಾದಂತ ಮೋಟಮ್ಮ ಅವರು ಈ ರೀತಿಯಾಗಿ ತಾಯಂದಿರಿಗೆ ಒಂದು ರೀತಿಯಾದ ಸಲಹೆಯನ್ನ ಕೊಟ್ಟಿದ್ದಾರೆ.